ನಮಸ್ಕಾರ ಎಲ್ರಿಗೂ. ನಾನು ಹಂಸ. ಇವತ್ತಿನ ವಿಡಿಯೋ ಬಂದು ಸೋರೆಕಾಯಿ ಹಸ್ಯಾಮ್ರ. ಇದು ದಾವಣಗೆರೆ ಸ್ಪೆಷಲ್ ಆಗಿದ್ದು ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಒಂದು ಸೋರೆಕಾಯಿ ತಗೊಂಡು ಅದು ಸಿಪ್ಪೆ ತೆಗೆದು ತೊಳ್ಕೊಂಡು ಕಟ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು, ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೆಲ್ಲ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ಳೋಣ. ಹೀಗೆ ಪೀಸ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು, ಇಷ್ಟನ್ನು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಸೋರೆಕಾಯಿ ಹಿಚ್ಕಿದ್ರೆ ಓಪನ್ ಆಗಬೇಕು, ಅಷ್ಟು ಮೆತ್ತಗಾಗೋಗೆ ಬೇಯಿಸ್ಕೊಳ್ಳೋಣ. 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗದು ಬೆಂದಿದೆ ನೋಡಿ, ಕಲರ್ ಚೇಂಜ್ ಆಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಸ್ವಲ್ಪ ಅದು ಕೂಲೂ ಆಗಿದೆ, ಇವಾಗ ತಣ್ಣಗಾಗಿದೆ ನೋಡಿ. ಓಪನ್ ಆಗುತ್ತೆ, ಹಿಚ್ಕಿದ್ರೆ ಮೆತ್ತಗೆ ಬೆಂದಿರಬೇಕು. ಈಗ ಅದರೊಳಗಿರೋ ಮೆಣಸಿನ್ಕಾಯಿ ಎಲ್ಲ ಸಪ್ರೇಟ್ ಮಾಡೋಣ. ಆರಿಸಿ ತೆಗೆದುಬಿಡ್ತಿದ್ದೀನಿ ಇದನ್ನು. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಬೇಯಿಸಿರೋದು, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು. ಈಗ ಇದೆಲ್ಲ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣಸಿನ್ಕಾಯಿ ಬೇಯಿಸ್ಕೊಂಡ್ವಲ್ಲ ಸೋರೆಕಾಯಿ ಜೊತೆ, ಅದು, ಉಪ್ಪು, ಕೊತ್ತಂಬರಿ ಸೊಪ್ಪು. ಇದನ್ನು ಹೀಗೆ ಒಂದು ಸಲ ರುಬ್ಕೊಂಬರೋಣ. ಇದಕ್ಕೆ ನೀರು ಹಾಕ್ಬಾರ್ದು ಫ್ರೆಂಡ್ಸ್, ಮೊಸರು ಹಾಕಬೇಕು. ಮೊಸರು ಆದಷ್ಟು ಗಟ್ಟಿ ಇದ್ದಷ್ಟು ಒಳ್ಳೆಯದು. ಇದನ್ನು ಸೋರೆಕಾಯಿ ಮೊಸರು ಕರಿ ಅಂತಲೂ ಕೂಡ ಕರಿಬೋದು, ಅಥವಾ ಸೋರೆಕಾಯಿ ತಂಬುಳಿ ಅಂತಲೂ ಅನ್ಬೋದು. ದಾವಣಗೆರೆಯಲ್ಲಿ ಇದನ್ನು ಹಸ್ಯಾಮ್ರ ಅಂತ ಕರಿತೀವಿ ನಾವು. ನೋಡಿ, ಈ ಮೊಸರು ಹಾಕ್ಕೊಂಡು ರುಬ್ಕೊಂಬಂದೆ. ಈಗ ಈ ಸೋರೆಕಾಯಿ ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನು ನೀರು ತೆಗೆದುಬಿಡ್ತಾ ಇದ್ದೀನಿ. ನೀರು ತೆಗೆದು ಸ್ವಲ್ಪ ಕ್ರಷ್ ಮಾಡಬೇಕು, ಅದರೊಳಗೆ ನೀರಿರುತ್ತೆ. ಮೊಸರು ತೀರ ಗಟ್ಟಿ ಇದ್ದರೆ ಹಾಕೋಬೋದು ಹಾಗೇ, ಇಲ್ಲ ಅಷ್ಟೊಂದೇನು ಗಟ್ಟಿ ಇಲ್ಲ ಅಂದರೆ ನೀರು ತೆಗೆದ್ರೆ ಒಳ್ಳೆಯದು. ನಾನು ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಜಾರೊಳಕ್ಕೆ ಹಾಕಿದೆ ಸೋರೆಕಾಯಿ. ರುಬ್ಬಿದ ಮಸಾಲ ಸೋರೆಕಾಯಿ ಮಿಕ್ಸ್ ಮಾಡಿದೆ. ಈಗ ಒಗ್ಗರಣೆ ಮಾಡೋಣ. ಈರುಳ್ಳಿ ಒಗ್ಗರಣೆ ಕೊಡಬೇಕು. ಒಂದು ಪಾತ್ರೆ ಇಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಕರಿಬೇವು ಸೊಪ್ಪು, ಈರುಳ್ಳಿ. ಇದೇನು ಮೆತ್ತಗೆ ಬೇಯಬೇಕು ಅಂತಿಲ್ಲ, ಹಸಿ ವಾಸನೆ ಹೋದರೆ ಸಾಕು. ಇಷ್ಟು ಒಗ್ಗರಣೆ ಮಾಡಿಟ್ಕೊಂಡು ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ, ಅದಕ್ಕೆ ಸೋರೆಕಾಯಿ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಹಸ್ಯಾಮ್ರ ರೆಡಿ ಆಯಿತು. ಈಗ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಮುದ್ದೆಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್. ದಾವಣಗೆರೆಗೆ ತುಂಬ ಸ್ಪೆಷಲ್ ಇದು. ರಾಗಿ ಮುದ್ದೆಗೆ, ಅನ್ನಕ್ಕೆ ತುಂಬ ಸ್ಪೆಷಲ್ಲು. ಒಮ್ಮೆ ಮಾಡಿ ನೋಡಿ.
ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.